ಕಲ್ಯಾಣಾಂಬೆ ಎಂಬ ದಂಪತಿಗಳಿದ್ದರು. ಇವರನ್ನು ಸಂಗಯ್ಯ ಮತ್ತು ಸೋಮಮ್ಮ ಎಂದು ಕರೆಯುತ್ತಿದ್ದರು. ಶಿವಭಕ್ತರಾದ ಇವರಿಗೆ ಮಕ್ಕಳಿಲ್ಲ ಎಂಬ ಕೊರಗು ಕಾಡುತ್ತಿತ್ತು. ನಿಜವೆಂದು ಎಲ್ಲರೂ ನನ್ನನ್ನು ಆಡಿಕೊಳ್ಳುತ್ತಿದ್ದಾರೆ. ಕೊಡಗೋಸು ಎಂದು ಕಲ್ಯಾಣಾಂಬ ಶಿವನ ಬಳಿ ಕೇಳಿದಳು. ಅವಳಿಗೆ ಹೆಣ್ಣು ಮಗು ಜನಿಸಲು ಶಿವದೇವ ಆ ಮಗುವಿಗೆ ಕೊಡಗೋಸು ಎಂದು ಹೆಸರಿಟ್ಟರು. ಪ್ರೀತಿಯಿಂದ ಸಾಕುತ್ತಿರಲು, ತಗೊಳಮ್ಮ ಮಂಗಳಾರತಿ. ಅಪ್ಪ ಶಿವಪ್ಪ. ಯಾಕಪ್ಪ, ಏನಾಯ್ತು? ಪೂಜೆ ಮಾಡಿ ಮಾಡಿ ಸಾಕಾಗೋಯ್ತು ಮಗಳೇ. ಪೂಜೆ ಮಾಡಿದ್ರೆ ಸಾಕಾಗುತ್ತಾ? ಏನಪ್ಪ ನಿಮ್ಮ ಮಾತಿನ ಅರ್ಥ? ಏನಮ್ಮ, ಬೆಳಗಿನ ಜಾವ ಎದ್ದು ದೇವಸ್ಥಾನ ಎಲ್ಲ ಗುಡಿಸಿ ಮಡಿ ಮಾಡಿ ಪೂಜೆ ಮಾಡೋದ್ರೊಳಗೆ ಸಾಕಾಗಲ್ವೇನಮ್ಮ? ಇಷ್ಟೆಲ್ಲ ಕಷ್ಟಪಟ್ಟು ಯಾಕಪ್ಪ ಪೂಜೆ ಮಾಡಬೇಕು? ಅದು ನಮ್ಗೆ ಒಳ್ಳೇದಾಗಲಿ ಅಂತ. ಅಪ್ಪ, ನೀರನ್ನು ಯಾಕೆ ಸೃಷ್ಟಿ ಮಾಡಿದ್ದು? ಆ ದೇವರು. ಹೂಗಳನ್ನು? ಆ ದೇವರು. ಮತ್ತೆ ಹಣ್ಣು ಕಾಯಿಗಳನ್ನು? ಆ ದೇವರು ಬಾರಮ್ಮ. ಅಲ್ಲಪ್ಪ, ದೇವರು ಮಾಡಿದ ಪದಾರ್ಥಗಳನ್ನು ದೇವರಿಗೇ ಇಟ್ಟು ನಮಗೆ ಫಲ ಕೊಡು ಅಂತ ಕೇಳುವುದು ತಪ್ಪಲ್ವಾ? ಏನಮ್ಮ ನೀನು ಹೇಳ್ತಿರೋದು? ಸ್ವಲ್ಪ ಅರ್ಥ ಆಗುವಂತೆ ಹೇಳ್ತೀಯಾ? ನೋಡಪ್ಪ, ನಮ್ದು ಅನ್ನೋದು ಏನಿರುತ್ತೋ ಅದನ್ನ ದೇವರಿಗೆ ಕೊಟ್ಟು ಕೇಳ್ಕೊಳ್ಬೇಕು. ನಾವು ಆ ಭಗವಂತನಿಗೆ ಏನಮ್ಮ ಕೊಡಕ್ಕಾಗುತ್ತೆ? ನಿರ್ಮಲವಾದ ಭಕ್ತಿಯಪ್ಪ. ಎಷ್ಟು ದೊಡ್ಡ ವಿಷಯನ ಎಷ್ಟು ಸರಳವಾಗಿ ಹೇಳ್ಬಿಟ್ಟೆಯಲ್ಲಮ್ಮ. ನಡಿ ಮನೆಗೆ ಹೋಗೋಣ. ಮಗಳೇ. ಏನಪ್ಪ? ನಿನಗೆ 8 ವರ್ಷ ಆದಮೇಲೆ ಶ್ರೀಶೈಲಕ್ಕೆ ಬಂದು ಅರಿಕೆ ತೀರಿಸ್ತೇವೆ ಅಂತ ಅರಿಕೆ ಹೊತ್ಕೊಂಡಿದ್ವಿ. ನಾವು ಬೇಗ ಹೋಗಿ ಬಂದ್ಬಿಡ್ತೀವಿ. ಅಲ್ಲಿವರೆಗೂ ನೀನು ನಿಮ್ಮಪ್ಪ ಶಿವಪ್ಪನಿಗೆ ನೈವೇದ್ಯ ಒಪ್ಪಿಸಿ ಬಿಡಮ್ಮ. ಅಷ್ಟೇ ತಾನೇ? ನೀವು ನೆಮ್ಮದಿಯಾಗಿ ಹೋಗ್ಬಿಟ್ಟು ಬನ್ನಿ, ನಾನು ಶಿವಪ್ಪನಿಗೆ ನೈವೇದ್ಯ ಒಪ್ಪಿಸುತ್ತೇನೆ. ಸರಿ, ನಾವೀಗ ಬರ್ತೀವಿ. ಕಲ್ಯಾಣಿ, ಕಲ್ಯಾಣಿ, ಬೇಗ ಬಾ, ಹೊತ್ತಾಯ್ತು. ಶಿವಪ್ಪ, ಶಿವಪ್ಪ, ನಿಮಗೆ ನೈವೇದ್ಯ ಮಾಡಿಕೊಂಡು ಬಂದಿದ್ದೇನೆ. ನಿಮಗೆ ಅಂತ ಸಜ್ಜಿಗೆನು ಮಾಡ್ಕೊಂಡು ಬಂದಿದ್ದೀನಿ. ತಗೋ ಶಿವಪ್ಪ. ಓಹೋ, ನಾನು ತಡವಾಗಿ ಬಂದಿದ್ದೀನಿ ಅಂತ ಕೋಪ ಮಾಡ್ಕೊಂಡಿದ್ದೀರಾ? ಏನ್ ಮಾಡ್ಲಿ, ಅಪ್ಪ ಇದ್ದಿದ್ರೆ ಬೇಗ ಬರ್ತಿದ್ರು. ಮನೆಯಲ್ಲಿ ಎಲ್ಲ ಕೆಲಸ ಮಾಡಿ ಬರೋದೊಳಗಡೆ ತಡವಾಯ್ತು. ದಯವಿಟ್ಟು ಕ್ಷಮಿಸು, ನಾಳೆಯಿಂದ ಬೇಗ ಬಂದು ಬಿಡ್ತೀನಿ, ಆಯ್ತಾ? ಇನ್ನು ಶಿವಪ್ಪ. ಅಲ್ಲ, ನೀವು ದೇವರಾಗಿ ಹೀಗೆಲ್ಲ ಹಠ ಮಾಡೋದು ಸರಿನಾ ಹೇಳು? ಹೀಗೆಲ್ಲ ಮಾಡಿದ್ರೆ ನನಗೆ ಅಳುನೇ ಬಂದು ಬಿಡುತ್ತೆ. ನಿಮಗೋಸ್ಕರ ಬೆಳಗ್ಗೆ ಬೇಗ ಎದ್ದು ನೈವೇದ್ಯ ಮಾಡಿಕೊಂಡು ಬಂದಿದ್ದೀನಿ. ಬಾ ಶಿವಪ್ಪ, ಬಾ ಶಿವಪ್ಪ. ದೇವ, ಆ ಮಗು ಅಷ್ಟೊಂದು ಕೇಳುತ್ತಿದೆ, ನೀ ಏಕೆ ಕೃಪೆ ತೋರುತ್ತಿಲ್ಲ? ದೇವಿ, ನೈವೇದ್ಯ ಬೇಗ ತಿಂದ್ಬಿಟ್ರೆ ಆ ಮುಗ್ಧ ಮಗುವಿನ ಮಾತನ್ನು ಕೇಳಿಸಿಕೊಳ್ಳುವ ಅವಕಾಶ ತಪ್ಪುತ್ತಲ್ಲ. ಅದಕ್ಕೆ ನಾನು ಸುಮ್ಮನಿದ್ದೆ. ಅಲ್ಲ ಶಿವಪ್ಪ, ನಾನು ಇಷ್ಟೊಂದು ಕೇಳ್ಕೊಂಡ್ರು ನೀವು ಸುಮ್ಮನಿದ್ದೀರಾ ಅಲ್ವಾ? ನಿಮಗೆ ಕರುಣೆನೇ ಇಲ್ವಾ? ಶಿವಪ್ಪ, ನೀವು ಶಿವಪ್ಪ ಅಲ್ಲ, ನೀವು ಕಲ್ಲಾಗಿ ಕೂತಿರುವ ಕಲ್ಲಪ್ಪ. ನೋಡ್ತಾ ಇರು, ನೋಡ್ತಾ ಇರು, ಈ ನೈವೇದ್ಯವನ್ನು ಮನೆಗೆ ತಗೊಂಡು ಹೋಗ್ತೀನಿ. ದಮ್ಮಯ್ಯ ಅಂದ್ರೂ ಕೊಡುವುದಿಲ್ಲ. ಬರೋದಿಲ್ಲ ಅಲ್ಲ, ಬರೋದಿಲ್ಲ ಅಲ್ಲ? ಮಗು, ಈಗೋ ನೋಡು ಬಂದಿದ್ದೇನೆ. ಕಡೆಗೂ ಬಂದೀಯಾ? ಶಿವಪ್ಪ, ಇಷ್ಟು ಕಾಡಿಬೇಡಿ ಬರೋದಾ? ಹೋಗು, ನಾನು ನಿನ್ನ ಜೊತೆ ಮಾತನಾಡುವುದಿಲ್ಲ. ನೈವೇದ್ಯ ಕೊಡಲ್ವ ಮಗು? ಹೊಟ್ಟೆ ತುಂಬ ಹಸಿತಾ ಇದೆ ಕಂದ. ಅಮ್ಮ, ಹಸಿವು ಹಸಿವು ತಡೆಯೋಕ್ಕಾಗ್ತಾ ಇಲ್ಲ. ಹಾ ಶಿವಪ್ಪ, ಹೊಟ್ಟೆ ಹಸಿವಾಗ್ತಿದೆ ಅಂತ ಅಂದೆಲ್ಲ, ಅದಕ್ಕೆ ಕೊಡ್ತಿದ್ದೀನಿ. ನೈವೇದ್ಯ ತುಂಬಾ ಚೆನ್ನಾಗಿದೆ ಮಗು. ಸರಿ ಸರಿ, ಹೊಗಳಿಕೆ ಎಲ್ಲ ಸಾಕು. ನಾಳೆಯಿಂದ ತಡ ಮಾಡಬಾರ್ದು, ಆಯ್ತಾ? ಹಾ ಹಾ, ಆಯ್ತು, ತಿಳಿಯಿತು. ಆ ಕೊಡಗೂಸು ಶಿವನಿಗೆ ನೈವೇದ್ಯವನ್ನು ಅರ್ಪಿಸಿದಳು. ಶ್ರೀಶೈಲದಿಂದ ಹಿಂದಿರುಗಿದ ಶಿವದೈವ ಮಗಳನ್ನು ಕಂಡು ಮಾತನಾಡಿಸುತ್ತಾನೆ. ಮಗಳೇ, ಮಗಳೇ. ಅಪ್ಪ, ಅಮ್ಮ,
ಬಂದ್ರಾ? ದೇವಸ್ಥಾನಕ್ಕೆ ಹೋಗಿದ್ದೇನಮ್ಮ. ಹೋಗಿದ್ದೆ ಅಪ್ಪ. ನೀನು ಹೇಳ್ದಂಗೆ ಶಿವಪ್ಪನಿಗೆ ನೈವೇದ್ಯ ಕೊಟ್ಟು ಬರ್ತಿದ್ದೆ. ಜಾಣ ಕಂದ, ಇದೇನಮ್ಮ ಇದು ಖಾಲಿ ಪಾತ್ರೆ? ಪ್ರಸಾದ ಇಲ್ಲಿ? ಪ್ರಸಾದನ ತುಂಬಾ ಚೆನ್ನಾಗಿತ್ತು ಅಂತ ಶಿವಪ್ಪನೇ ಎಲ್ಲ ತಿಂದು ಬಿಟ್ಟ. ಏನ್ ಮಾತಾಡ್ತಾ ಇದೀಯಮ್ಮ ನೀನು? ಶಿವ ಪ್ರತ್ಯಕ್ಷನಾಗಿ ನೈವೇದ್ಯ ತಿನ್ನೋಕ್ ಸಾಧ್ಯನಾ? ಹೌದಪ್ಪ, ಶಿವಪ್ಪನೇ ಬಂದು ತಿಂದಿದ್ದು. ನಾನು ನನ್ನ ಕೈಯಾರೆ ಕೊಟ್ಟಿದ್ದೀನಿ. ಅಯ್ಯೋ, ಎಲ್ಲಾದ್ರೂ ಕಲ್ಲಿನ ವಿಗ್ರಹ ನೈವೇದ್ಯ ತಿನ್ನೋಕೆ ಸಾಧ್ಯನಾ? ನಿಜ ಹೇಳು ಮಗಳೇ, ಜಾಣ ಮರಿ. ನೀನು ನೈವೇದ್ಯನೆಲ್ಲ ನೀನೇ ತಿಂದೆ ತಾನೇ? ಇಲ್ಲ ಅಪ್ಪ, ನಾನು ಪ್ರತಿದಿನ ಹೇಳ್ದಂಗೆ ಶಿವಪ್ಪನಿಗೆ ನೈವೇದ್ಯ ಕೊಡ್ತಿದ್ದೆ. ಅವನು ತಿಂತಿದ್ದ. ತಿಂದಾದ್ಮೇಲೆ ಖಾಲಿ ಪಾತ್ರೆಯನ್ನು ಮನೆಗೆ ತರ್ತಿದ್ದೆ. ನನ್ ಮಗಳಾಗಿ ಹುಟ್ಟಿ ಸುಳ್ಳು ಹೇಳ್ತೀಯ? ನೋಡು ಮಗಳೇ, ನನ್ ಸುತ್ತಿಗೆ ಗುರಿಯಾಗ್ಬೇಡ. ನೈವೇದ್ಯನೆಲ್ಲ ಏನ್ ಮಾಡ್ದೆ ಹೇಳು? ನಾನು ಸುಳ್ಳು ಹೇಳ್ತಿಲ್ಲಪ್ಪ, ನಿಜವಾಗ್ಲೂ ಶಿವಪ್ಪನೇ ಬಂದು ನೈವೇದ್ಯ ತಿಂದ. ಹೌದಾ? ಹಾಗಾದ್ರೆ ನಾನು ನಾಳೆ ನಿನ್ನ ಜೊತೆ ದೇವಸ್ಥಾನಕ್ಕೆ ಬರ್ತೀನಿ. ಶಿವ ನನ್ನ ಮುಂದೆ ಪ್ರತ್ಯಕ್ಷ ಆಗಿ ನೈವೇದ್ಯವನ್ನ ಸ್ವೀಕರಿಸ್ಲಿ. ಒಂದು ವೇಳೆ ಹಾಗಾಗಿಲ್ಲ ಅಂದ್ರೆ ಮಗಳು ಅನ್ನ ಮಮಕಾರ ಮರೆತು ಶಿವಲಿಂಗನ ಮುಂದೆ ಬಲಿ ಕೊಡ್ತೀನಿ. ಅಷ್ಟೇ ತಾನೆ? ನಾನು ಹೇಳಿದ ಮಾತು ಸುಳ್ಳಾದ್ರೆ ನೀನು ಹಾಗೇ ಮಾಡು. ಶಿವಪ್ಪ, ಶಿವಪ್ಪ, ಬೇಗ ಬಂದು ನೈವೇದ್ಯ ಸ್ವೀಕರಿಸು. ನೀನು ಬರ್ಲಿಲ್ಲ ಅಂದ್ರೆ ನಮ್ಮಪ್ಪ ನನ್ನನ್ನ ಸಾಯಿಸೇ ಬಿಡ್ತಾರೆ. ಹಠ ಮಾಡಬೇಡ, ಬೇಗ ಬಂದು ತಿನ್ನು ಶಿವಪ್ಪ. ಶಿವಪ್ಪ, ಇದು ತುಂಬಾ ಮೋಸ. ನಿನ್ನೆ ಬಂದೆ, ಮೊನ್ನೆನೂ ಬಂದೆ, ಪ್ರತಿದಿನ ಬರ್ತಿದ್ದೆ. ಇವತ್ತು ಮಾತ್ರ ಬರ್ದೆ ಹೀಗೆ ಸತಾಯಿಸಿದ್ರೆ ಹೇಗೆ ಹೇಳು? ನೀನು ಇವತ್ತು ಬರದೆ ಹೋದ್ರೆ ನಾನು ಖಂಡಿತ ಬದುಕುವುದಿಲ್ಲ. ಸುಳ್ಳಿ ಅಂತ ಅಪರಾಧ ವಹಿಸ್ಕೊಂಡಿರೋದಕ್ಕಿಂತ ಸಾಯುವುದೇ ಮೇಲು. ನನ್ನ ಹತ್ರನೇ ಸುಳ್ಳು ಹೇಳ್ತೀಯ ಪಾಪಿ? ನೋಡು ನಾನು ಏನ್ ಮಾಡ್ತೀನಿ. ಶಿವದೇವ ನಿಲ್ಲಿಸು. ಶಿವಪ್ಪ, 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 ಬಂದ್ಯಾ? ಇದು ನಿನಗೆ ನ್ಯಾಯನಾ? ಹೇಳು, ನೀನು ಯಾಕೆ ಹೀಗೆ ಮಾಡ್ದೆ? ಮಗು, ನಾನು ಬೇಕು ಅಂತ ದೂರ ಆಗ್ಲಿಲ್ಲ. ಪ್ರತಿದಿನ ನೀನು ಬರ್ತಿದ್ದೆ, ನಾನು ಬರ್ತಿದ್ದೆ. ಆದ್ರೆ ಇವತ್ತು ನಿನ್ನ ಜೊತೆ ಬೇರೆ ಯಾರೋ ಬಂದಿದ್ದಾರೆ, ಅದಕ್ಕೆ ನಾನು ಬರ್ಲಿಲ್ಲ. ಇನ್ನು ಮುಂದೆ ನೀನು ನನಗೋಸ್ಕರ ಕಾಯೋದು ಬೇಡ, ನಾನು ನಿನ್ಗೋಸ್ಕರ ಕಾಯೋದು ಬೇಡ. ಬಾ ನನ್ನ ಜೊತೆ. ಮಗಳೇ, ಬಿಟ್ಟು ಹೋಗ್ಬೇಡ. ಮಗಳೇ, ಮಗಳೇ, ನನ್ನಿಂದ ತಪ್ಪಾಯ್ತು. ಮಗಳೇ, ನನ್ ಬಿಟ್ಟು ಹೋಗ್ಬೇಡ. ಹೀಗೆ ಭಕ್ತಿಯಾಗಿ ಕೊಡಗೂಸು ಶಿವನ ಜೊತೆಗೆ ಐಕ್ಯವಾದಳು. ಅವಳ ಭಕ್ತಿಯ ಪ್ರತೀಕವಾಗಿ ಆ ಲಿಂಗದ ಮಧ್ಯದಲ್ಲಿ ಅವಳ ಜೊತೆ ಇಂದಿಗೂ ಇದೆ.
कर्पूरप्रभार्पिन्तु शङ्करा शिव शिव शंकर हर हर शंकर जय जय शंकर दिगिराज शंकर प्रकट शुभंकर भय भयंकर दिगिराज शिव शिव शंकर हर हर शंकर जय जय शंकर दिगिराज शंकर प्रकट शुभंकर भय भयंकर दिगिराज ओम परमेश्वरा वर ओम निखिलेश्वरा ओम जीवेश्वरेश्वरा शिव शंकर हर हर शंकर जय जय शंकर दिगिराज शंकर प्रकट शुभंकर भय भयंकर दिगिराज WhatsApp video call bani uncle मैं ఆకాశలింగమై ఆవగించరా ఘమఘమఘమని డమరుక ధ్వని కలిగి జడదని బలిగించరా శ్రీవాయులింగమై సంచరించరా అడుగుల తరుములు నిలిచి చలనవి బలిగించరా భస్మం చేసే అసురుడే అగ్నిలింగమై బలికారా ఆవరణై ముంచై జనలింగమై ఘోరా బలమై ప్రహలావు లింగమై బలవిడరా జగమే నడిపే పంచభూతలింగేశ్వర కరుణించరా శివ శంకర హర హర శంకర జయ జయ శంకర దిగిరాజ శంకర ప్రకట శుభంకర ప్రళయ భయంకర దిగిరాజ శంకర